ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ತುಂಬಾ ಮುಖ್ಯವಾದ ದೀಪ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ನಾವು ಉಪ್ಪಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಕೇವಲ ಉಪ್ಪಿನ ದೀಪವಲ್ಲ ಸ್ನೇಹಿತರೆ, ಇದು ಕಷ್ಟವನ್ನು ಕಳೆಯುವಂಥ ದೀಪಾರಾಧನೆ. ಈ ಒಂದು ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಅದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ರೆಡಿ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಉಪ್ಪಿನ ದೀಪ ಮಾಡಬೇಕಾದ್ರೆ ನಾವು ಈ ಥರ ಒಂದು ಮಣ್ಣಿನ ಬೌಲ್ನ ತೊಗೊಬೇಕಾಗುತ್ತೆ. ಹಾಗಾಗಿ ನಾವು ಶ್ರೀ ಲಕ್ಷ್ಮಿಯನ್ನು ನಾವು ಹಾಗೆ ವಿಷ್ಣುವನ್ನು ನಾವು ಪೂಜಿಸಿ ಈ ಥರ ಉಪ್ಪಿನ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳೇನಿದೆ ಅದು ಬೇಗನೆ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಬನ್ನಿ ಉಪ್ಪಿನ ದೀಪನ ಹೇಗೆ ಮಾಡೋದು ಅಂತ ನೋಡಿ. ಉಪ್ಪಿನ ದೀಪ ಮಾಡೋದಕ್ಕೆ ಮೊದಲನೇದಾಗಿ ಈ ಥರ ಒಂದು ಮಣ್ಣಿನ ಬಟ್ಲನ್ನು ತೊಗೊಬೇಕಾಗುತ್ತೆ. ಇದು ಮಣ್ಣಿನ ಬಟ್ಲಲ್ಲೇ ಅಥವಾ ದೀಪವನ್ನು ಸಿಗುತ್ತೆ ಸ್ವಲ್ಪ ದೊಡ್ಡದು, ಅದರಲ್ಲಿ ಬೇಕಾದರೂ ಮಾಡ್ಬೋದು. ನೋಡಿ, ಇದನ್ನು ಸ್ವಲ್ಪ ಅರ್ಶಿನ ನಾವು ಇದಕ್ಕೆ ಸುತ್ತಲೂ ಕೂಡ ನಾವು ಈ ಥರ ಬಳ್ಕೊಬೇಕಾಗುತ್ತೆ. ಕೆಳಗಡೆ ಸುತ್ತಮುತ್ತ ಕೆಳಗಡೆ ಎಲ್ಲ ಈ ಥರ ಬಳ್ದು ಇದಕ್ಕೆ ಅರ್ಶಿನ ಕುಂಕುಮ ನಾವು 5 ಕಡೆ ಇದಕ್ಕೆ ಈ ಥರ ಹಚ್ಕೊಬೇಕಾಗುತ್ತೆ. ಶ್ರೀಗಂಧನೂ ಕೂಡ ಇದಕ್ಕೆ ಅರ್ಶಿನ ಜೊತೆ ಸ್ವಲ್ಪ ಬೆರೆಸಿ ಇದನ್ನು ಹಚ್ಕೊಳ್ಳಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಇಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಕೂಡ 2 ಮಣ್ಣಿನ ದೀಪಗಳನ್ನ ತಗೊಂಡು ಅದಕ್ಕೂ ಕೂಡ ಸಂಪೂರ್ಣವಾಗಿ ನಾನಿಲ್ಲಿ ಅರ್ಶಿನ ಮತ್ತು ಶ್ರೀಗಂಧವನ್ನು ಈ ಥರ ಎಲ್ಲದಕ್ಕೂ ಈ ಥರ ಬಳ್ಕೊತಾ ಇದ್ದೀವಿ. ನೋಡಿ, ಈ ಥರ ಎಲ್ಲದಕ್ಕೂ ಸುತ್ತನೂ ಕೂಡ ನಾವು ಈ ಥರ ಹಾಕಿ ಇದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ನಾವು ಈ ಥರ ಇಟ್ಕೊಬೇಕಾಗುತ್ತೆ. ಮತ್ತು ಈ ಥರ ಬೊಟ್ಟು ಇಡೋದಕ್ಕೆ ಶ್ರೀಗಂಧನೂ ಕೂಡ ಬಳಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇದು ಜೋಡಿ ದೀಪನ ನಾವು ಹಚ್ಚೋದ್ರಿಂದ ಮತ್ತು ನೋಡಿ ಅದಕ್ಕೂ ಕೂಡ ನಾನಿಲ್ಲಿ ಅರಿಶಿಣ ಮತ್ತು ಶ್ರೀಗಂಧವನ್ನು ಮಿಕ್ಸ್ ಮಾಡಿ ಅದಕ್ಕೂ ಕೂಡ ಈ ಥರ ಬಳ್ಕೊತಾ ಇದ್ದೀನಿ. ಯಾವುದೇ ಒಂದು ದೀಪಾರಾಧನೆ ಮಾಡಬೇಕಾದ್ರೆ ನಾವು ಏಕ ದೀಪಾರಾಧನೆ ಮಾಡಬಾರ್ದು, ಅದು ಅಷ್ಟೊಂದು ಶುಭವಲ್ಲ. ಹಾಗಾಗಿ 2 ದೀಪವನ್ನು ನಾವಿಲ್ಲಿ ತಗೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಈ ಥರ ಹಚ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮದಿಂದ ಈ ಥರ ಬೊಟ್ಟನ್ನು ಇಟ್ಕೊಬೇಕಾಗುತ್ತೆ. ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ಅಂದರೆ ಉಪ್ಪು. ಹಾಗೆಯೇ ಈ ಮಾಸದಲ್ಲಿ ಮತ್ತು ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಮತ್ತು ನವರಾತ್ರಿ ಅಂತಹ ಶುಭ ಮಾಸಗಳಲ್ಲಿ ನಾವು ಉಪ್ಪಿನ ದೀಪಾರಾಧನೆ ಮಾಡೋದು ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಮತ್ತು ಶೀಘ್ರವಾದ ನಾವು ಒಂದು ಫಲಿತಾಂಶವನ್ನು ಮತ್ತು ನಮ್ಮ ಕೋರಿಕೆಗಳು ಏನಿದೆ ಅದನ್ನು ತುಂಬಾ ಬೇಗನೆ ನಾವು ಈಡೇರಿಸ್ಕೊಬಹುದು ಈ ಉಪ್ಪಿನ ದೀಪಾರಾಧನೆ ಮಾಡೋದ್ರಿಂದ ಅಂತಲೇ ಹೇಳ್ಬೋದು. ನೋಡಿ, ಅದಕ್ಕೆ ನಾನು ಈ ಉಪ್ಪಿನ ದೀಪಾರಾಧನೆ ಮಾಡೋದಕ್ಕೆ ಕೆಳಗಡೆ ಇಡೋದಕ್ಕೆ ಅದನ್ನು ಕೂಡ ನಾನು ಇಲ್ಲಿ ಮಣ್ಣಿನ ಪ್ಲೇಟ್ನ ತೊಗೊಂಡಿದ್ದೀನಿ. ನೀವು ಇಲ್ಲಾಂದರೆ ಹಿತ್ತಾಳೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಕೊಬೋದು. ಮಣ್ಣಿನ ಪ್ಲೇಟ್ ಸಿಕ್ಕೂರ ಇನ್ನೂ ತುಂಬಾ ಒಳ್ಳೆಯದು. ನೋಡಿ, ಇದಕ್ಕೂ ಕೂಡ ಅರಿಶಿಣದಿಂದ ಬಳ್ಕೊಂಡು ಇದಕ್ಕೆ ಬಟ್ಟು ಭಂಡಾರನ ಇಟ್ಕೊಂಡು ಅದ್ರ ಮೇಲೆ ನಾವಿವಾಗ 3 ಹಿಡಿಯಷ್ಟು ಅಕ್ಕಿಯನ್ನು ತಗೊಂಡು ಈ ಥರ ಹರಡ್ಕೊಳ್ಳೋಣ. ಅಕ್ಕಿ ಮೇಲೆ ಇವಾಗ ಚಿಕ್ಕದಾದಂತಹ ರಂಗೋಲಿಯನ್ನು, ಅಷ್ಟದಳ ಪದ್ಮ ರಂಗೋಲಿಯನ್ನು ನೀವು ಹಾಕೊಬೇಕಾಗುತ್ತೆ. ನಾವು ಕೆಲವೊಂದು ಶುಭ ಸಮಾರಂಭಗಳಲ್ಲಿ ಹಾಗೂ ಶುಭ ಕಾರ್ಯಗಳಿಗೆ ಮತ್ತು ಶುಭ ಪೂಜೆಗಳಿಗೆ ಈ ಥರದ ರಂಗೋಲಿಗಳನ್ನ ನಾವು ದೇವರ ಮನೆಯಲ್ಲಿ ಹಾಕುವಂತಹ ರಂಗೋಲಿಗಳನ್ನ ನಾನು ಇವಾಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅವು ಹಾಕಿದ್ರೆ ನಮಗೆ ಈ ಥರ ಅಷ್ಟದಳ ಪದ್ಮ ರಂಗೋಲಿ, ಶಂಕುವಿನ ರಂಗೋಲಿ, ಹಾಗೆ ಶ್ರೀಚಕ್ರ ರಂಗೋಲಿ, ಈ ಥರ ದೇವರ ಮನೆಯಲ್ಲಿ ಹಾಕಬಹುದಂಥ ಚಿಕ್ಕ ರಂಗೋಲಿಗಳನ್ನು ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮತ್ತು ಕಾಮಾಕ್ಷಿ ದೀಪ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮತ್ತು ಉಪ್ಪಿನ ದೀಪಾರಾಧನೆ ಮಾಡುವಾಗ ಈ ಥರ ರಂಗೋಲಿ ಹಾಕಿದ್ರೆ ನಮಗೆ ಪೂಜೆಯ ಫಲ ಸಂಪೂರ್ಣವಾಗಿ ಲಭಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ರಂಗೋಲಿ ಹಾಕಾದ್ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಅದಕ್ಕೆ ಸ್ವಲ್ಪ ಹೂವನ್ನು ಇಟ್ಟು ಅದ್ರ ಮೇಲೆ ಇವಾಗ ಈ ಥರ ಮಣ್ಣಿನ ಬೌಲ್ನ ತೊಗೊಂಡು ಅದ್ರ ಮೇಲೆ ಇಡೋಣ. ನೋಡಿ, ಅದಕ್ಕೆ ನಾವು ಇವಾಗ ನಮ್ಮದು ಸಂಕಲ್ಪ ಏನಿದೆ ಅದನ್ನು ನಾವು ನೆನೆಸ್ಕೊಳ್ಳುತ್ತಾ ಅದ್ರ ತುಂಬ ನಾವಿವಾಗ ಕಲ್ಲುಪ್ಪನ್ನು ಕೂಡ ನಾವಿಲ್ಲಿ ಹಾಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನ ಅಂದರೆ ಸಣ್ಣ ಉಪ್ಪನ್ನ ಹಾಕ್ಬಾರ್ದು, ಕಲ್ಲುಪ್ಪನ್ನೇ ಹಾಕಬೇಕು. ನಮಗೆ ಸಂಪೂರ್ಣವಾದ ಫಲ ಸಿಗಬೇಕಾದ್ರೆ ನಾವು ಇದಕ್ಕೆ ಕಲ್ಲುಪ್ಪನ್ನೇ ಕೂಡ ಬಳಸಬೇಕು. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನ ಬಳಸಬಾರ್ದು, ಸಣ್ಣ ಉಪ್ಪನ್ನ. ಈ ಥರ ಉಪ್ಪನ್ನು ಆ ಬೌಲ್ ತುಂಬ ಹಾಕಾದ್ಮೇಲೆ ಇದರಲ್ಲಿ ಬೆರಳಿನ ಸಹಾಯದಿಂದ ಅಂದರೆ ಉಂಗುರದ ಬೆರಳಿನ ಸಹಾಯದಿಂದ ನಾವು ಇದಕ್ಕೆ ಸ್ವಸ್ತಿಕ್ ಚಿಹ್ನೆನ ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಟು ಇವಾಗ ದೀಪವನ್ನು ಇಡೋಣ. ಈ ದೀಪಕ್ಕೆ ನೋಡಿ ಇವಾಗ ನಾವು ಇದನ್ನು ಹಾಗೆಯೇ, ಯಾಕಂದರೆ ನಾವಿಲ್ಲಿ ಒಂದೇ ದೀಪನ ಹಚ್ಚೋದು, ಹಾಗೆ ನಾವು ಇದನ್ನು ಬರೀ ಒಂದೇ ಹಚ್ಚಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ದೀಪನ ಕೆಳಗಡೆ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ದೀಪನ ನಾವು ಈ ಥರ ಇಡಬೇಕಾಗುತ್ತೆ. ನೋಡಿ, ಇವಾಗ 2 ದೀಪಗಳನ್ನ ಇಟ್ಟಿರೋ ಥರ ಆಗುತ್ತೆ. ಹಾಗಾಗಿ ನೋಡಿ, ಇವಾಗ ಈ ದೀಪ ಹಾಕಾದ್ಮೇಲೆ ನಾವು ನೋಡಿ ಈ ದೀಪ ಇಟ್ಟು ನಾವಿವಾಗ ತುಪ್ಪವನ್ನು ಇದಕ್ಕೆ ಹಾಕಬೇಕಾಗುತ್ತೆ.
ತುಂಬ ಶುದ್ಧವಾದಂಥ ತುಪ್ಪನ ನಾವು ಇದಕ್ಕೆ ಪೂಜೆಗೆ ಬಳಸಬೇಕಾಗುತ್ತೆ. ಪೂಜೆಗೆ ಅಂತಲೇ ನಾವು ಈಗ ಸಪ್ರೇಟಾಗಿ ತುಪ್ಪವನ್ನು ಈ ಥರ ಇಟ್ಕೊಬೇಕಾಗುತ್ತೆ. ಇದಕ್ಕೆ ಕೆಂಪು ಬತ್ತಿಯಿಂದ ಮಾಡಿದಂಥ 2 ಬತ್ತಿಯನ್ನು ಈ ಥರ ಒಸೆದು ಇದಕ್ಕೆ ಹಾಕ್ಕೊಬೇಕು. ನೋಡಿ, ದೀಪ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳೋಣ. ಶ್ರೀ ಲಕ್ಷ್ಮಿಗೆ ತುಂಬ ಇಷ್ಟವಾದ್ದು ಅಂದರೆ ಮಲ್ಲಿಗೆ ಹೂವು. ಸುಗಂಧ ಭರಿತವಾದ ಮಲ್ಲಿಗೆ ಹೂವನ್ನು ಉಪ್ಪಿನ ದೀಪಕ್ಕೆ ನಾವು ಬಳಸೋದ್ರಿಂದ ಲಕ್ಷ್ಮಿಗೆ ತುಂಬ ಅಂದರೆ ತುಂಬಾ ಅವಳು ಸಂತೋಷಗೊಂಡು ನಮಗೆ ಪ್ರಸನ್ನಳಾಗ್ತಾಳೆ ಅಂತಲೇ ಕೂಡ ಹೇಳ್ಬೋದು. ನೋಡಿ, ಹಾಗಾಗಿ ಇಲ್ಲಿ ನಾನು ಮಲ್ಲಿಗೆ ಹೂವನ್ನು ಕೂಡ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಉಪ್ಪಿನ ದೀಪಕ್ಕೆ ಮಲ್ಲಿಗೆ ಹೂವನ್ನ ಬಳಸೋದ್ರಿಂದ ಲಕ್ಷ್ಮಿ ತುಂಬ ಬೇಗನೆ ನಮಗೆ ಒಲಿತಾಳೆ ಅಂತಲೇ ಹೇಳ್ಬೋದು. ಹಾಗೆಯೇ ಕೆಂಪು ಗುಲಾಬಿ ಅಂದ್ರೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು. ದಾಸವಾಳ, ತಾವರೆ ಹೂವು ಮತ್ತು ಕಣಗಲ ಹೂವು, ಈ ಥರ ಹೂಗಳನ್ನು ನಾವು ಪೂಜೆಗೆ ಬಳಸ್ಬೋದು ಉಪ್ಪಿನ ದೀಪಾರಾಧನೆಗೆ. ಮತ್ತು ಹಳದಿ ಬಣ್ಣದ ಹೂಗಳನ್ನು ಕೂಡ ನಾವಿಲ್ಲಿ ಬಳಸ್ಬೋದು. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನಾವಿಲ್ಲಿ ನಮ್ಮ ಮನೆ ದೇವರು ಅಥವಾ ಕುಲದೇವರ ಮುಂದೆ ಅದನ್ನು ಇಟ್ಟು, ಅಥವಾ ಲಕ್ಷ್ಮಿಯ ಫೋಟೋದ ಮುಂದೆ ಇದನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಬಹುದು. ಮತ್ತು ಈ ದೀಪಕ್ಕೆ 2 ಲವಂಗಗಳನ್ನು ಈ ಥರ ಹಾಕಿ ಇದನ್ನು ಹಚ್ಚೋದ್ರಿಂದ ತುಂಬ ಶೀಘ್ರವಾದ ಫಲವನ್ನು ನಾವು ಪಡ್ಕೋಬೋದು. ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರನೂ ಕೂಡ ಹಾಕಬೇಕಾಗುತ್ತೆ. ಈ ಪಚ್ಚಕರ್ಪೂರ ಮತ್ತು ಲವಂಗವನ್ನು ಹಾಕಿ ನಾವು ಉಪ್ಪಿನ ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಂದು ಹೋಗುತ್ತೆ. ಹಾಗೆಯೇ ಲಕ್ಷ್ಮಿಗೆ ತುಂಬ ಇದು ಲವಂಗ ಮತ್ತು ಪಚ್ಚಕರ್ಪೂರ ತುಂಬ ಪ್ರಿಯವಾದದ್ದು. ಹಾಗಾಗಿ ನಾವು ಈ ಥರ ಪಚ್ಚಕರ್ಪೂರ ಮತ್ತು ಲವಂಗವನ್ನು ಇದರ ದೀಪಾರಾಧನೆ ಮಾಡೋದ್ರಿಂದ ಲಕ್ಷ್ಮಿ ಬೇಗನೆ ಒಲಿತಾಳೆ ಅಂತಲೇ ಹೇಳ್ಬೋದು. ಹಾಗೆ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಕೂಡ ಅನುಗ್ರಹವನ್ನು ನಾವು ಪಡೆಯಬಹುದು ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾವು 2 ಊದುಗಡ್ಡಿ ಸಹಾಯದಿಂದ ಈ ದೀಪನ ಈ ಥರ ಹಚ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇರೆ ಯಾವುದರಲ್ಲೂ ಹಚ್ಬೇಡಿ, ಊದುಗಡ್ಡಿಲೇ ನಾವು ಇದನ್ನು ಹಚ್ಚಬೇಕು. ಅದಾದಮೇಲೆ ನಾವೀಗ ಧೂಪನ ಕೂಡ ಈ ಉಪ್ಪಿನ ದೀಪಕ್ಕೆ ಬೆಳಗಬೇಕು. ಈ ಥರ ಧೂಪವನ್ನು ಈ ಥರ ಎಲ್ಲ ಹಾಕಾದ್ಮೇಲೆ ನಾವಿವಾಗ ಕರ್ಪೂರದಿಂದ ಇದಕ್ಕೆ ಮಂಗಳಾರತಿಯನ್ನು ನಾವು ಮಾಡ್ಕೊಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ಸಂಪೂರ್ಣವಾದ ಅನುಗ್ರಹ ನಮಗೆ ಸಿಗುತ್ತೆ. ನಮಗೆ ಏನೇ ಒಂದು ಸಂಕಷ್ಟ ಇರಲಿ, ಆರ್ಥಿಕ ಸಮಸ್ಯೆ ಇರಲಿ, ಏನೇ ಒಂದು ನಮಗೆ ಸಮಸ್ಯೆ ಇರಲಿ, ಅದೆಲ್ಲನೂ ಕೂಡ ನಮಗೆ ಬೇಗನೆ ನಮಗೆ ಇದೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಶೀಘ್ರವಾದ ನಮಗೆ ಒಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. 4 ಶುಕ್ರವಾರ ಇದನ್ನು ಮಾಡಬೇಕಾಗುತ್ತೆ ನಾವು. ಮತ್ತು ಇದನ್ನು ನಾವು ಶನಿವಾರ ಈ ದೀಪನ ತೆಗೆದು ನಾವು ವಿಸರ್ಜನೆ ಮಾಡ್ಕೊಬೋದು. ನೋಡೋದು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.